ಗುಡ್ ಮಾರ್ನಿಂಗ್ ಮಾವ. ಗುಡ್ ಮಾರ್ನಿಂಗ್ ಅಳಿ ಅಂದ್ರೆ ಮಾವ ಬನ್ನಿ ಹೇಳಿ ಅಂದ್ರೆ ಒಳ್ಳೆ ನ್ಯೂಸ್ ಇದೆ, ಪೇಪರ್ ಓದ್ ಬನ್ನಿ. ಮಾವ ಪೇಪರ್ ಓದೋದಿರ್ಲಿ, ಒಂದು ಮುಖ್ಯವಾದ ವಿಷಯ ನಿಮ್ಮ ಹತ್ರ ಮಾತಾಡಬೇಕಿತ್ತು. ಇಲ್ಲಿ ಮಾತಾಡೋದು ಬೇಡ, ಬನ್ನಿ ಮಾಡಿ ಮೇಲೆ ಮಾತಾಡೋಣ. ಮುಖ್ಯವಾದ ಅಪ್ಪ ಕಾಫಿ ತಗೊಳ್ಳಿ. ವಾಸು ನಿಂಗೆ? ನನಗೆ ಬೇಡ, ಆಮೇಲೆ ಕುಡಿತೀನಿ. ಸರಿ. ಏನ್ ವಿಷಯ ಅಳಿ ಅಂದ್ರೆ? ರಮೇಶನ್ ವಿಷಯ ಮಾವ. ರಮೇಶನ್ ವಿಷಯನಾ? ಹೌದು ಮಾವ, ನಿನ್ನೆ ರಾತ್ರಿನೇ ನಿಮಗೆ ವಿಷಯ ಹೇಳೋಣ ಅಂದ್ಕೊಂಡೆ, ಆದರೆ ನೀವು ಲೇಟಾಗಿ ಬಂದ್ರಿ, ಹೇಳೋಕ್ಕಾಗಲಿಲ್ಲ. ಅದ್ರ ಬಗ್ಗೆ ಮಾತಾಡಿ ಈಗಲೇ ನಿರ್ಧಾರ ತಗೋಬೇಕು. ಸರಿ ಬನ್ನಿ. ರೀ, ನೀರ್ ಕಾದಿದೆ, ಹೋಗಿ ಸ್ನಾನ ಮಾಡ್ರಿ. ನಾನು ಆಮೇಲೆ ಸ್ನಾನ ಮಾಡ್ತೀನಿ, ಹೋಗು. ಹಾ ಸರಿ. ತಿಂಡಿ ಏನ್ ಮಾಡ್ಲಿ? ಉಪ್ಪಿಟ್ಟು ಮಾಡ್ಲಾ? ಏನೋ ಒಂದ್ ಮಾಡು ಹೋಗೆ, ಅದಕ್ಕೆಲ್ಲ ಏನ್ ಅರ್ಜೆಂಟು? ಹೇಳಿ ಹೇಳಿ ಅಂದ್ರೆ? ಅರ್ಚನಾ ರಮೇಶ್ ಇಬ್ರು ಮನೆ ದೇವ್ರಿಗೆ ಹೋಗ್ತಾ ಇದ್ದಾರೆ. ಅವ್ರು ಬರೋದಕ್ಕೆ ಇನ್ನೂ 2 ದಿನ ಆಗುತ್ತೆ. ಅಷ್ಟರಲ್ಲಿ ನಾವು ಅಂದ್ಕೊಂಡಿದ್ದ ಕೆಲಸನ ಮುಗಿಸ್ಬಿಡ್ಬೇಕು. ಏನಂತೀರ ಮಾವ? ವಿಷಯ ಏನೋ ಚೆನ್ನಾಗಿದೆ, ಇದನ್ನ ನೆನ್ನೆನೇ ನನಗೆ ತಿಳಿಸಿದ್ದಿದ್ರೆ ಎಲ್ಲ ಏರ್ಪಾಡು ಮಾಡಿರ್ತಿದ್ದೆ. ಅವರು ಮನೆ ದೇವ್ರಿಗೆ ಹೋಗ್ತಾ ಇರೋ ವಿಷಯ ನೆನ್ನೆ ರಾತ್ರಿನೇ ನನಗೆ ಗೊತ್ತಾಗಿದ್ದು. ನೆನ್ನೆ ರಾತ್ರಿನೇ ನಿಮಗೆ ತಿಳಿಸೋಣ ಅಂದ್ಕೊಂಡೆ, ಆದರೆ ಎಲ್ಲರೂ ಇದ್ದಿದ್ರಿಂದ ಹೇಳೋಕ್ಕಾಗಲಿಲ್ಲ. ಅಪ್ಪ, ಸ್ನಾನ ಕಾಯಿಸಿರೋ ನೀರು ತಣ್ಣಗಾಗ್ತಿದೆ, ಬನ್ನಿ ಬೇಗ. ನಾನು ಬರ್ತೀನಿ, ನೀನ್ ನಡಿಯಮ್ಮ. ಸರಿ, ಬೇಗ ಬನ್ನಿ ಅಪ್ಪ. ಮಾವ, 2 ದಿನದಲ್ಲಿ ಈ ಕೆಲಸನ ಮುಗಿಸ್ಬಿಡ್ಬೇಕು. 2 ದಿನಗಳು ಯಾಕಳಿ ಅಂದ್ರೆ ಒಂದೇ ಒಂದು ದಿನದಲ್ಲಿ ಈ ಕೆಲಸ ಮಾಡಿ ಮುಗಿಸ್ಬೇಕು. ಯಾವ ಸಮಸ್ಯೆನೂ ಆಗದಿರೋ ಹಾಗೆ ನೀಟಾಗಿ ಈ ಕೆಲಸನ ಮುಗಿಸ್ಬೇಕು ಮಾವ. ಅಳಿ ಅಂದ್ರೆ ಇಂಥ ವಿಷಯಗಳಲ್ಲಿ ಸಮಸ್ಯೆ ಬರೋದು ಸಹಜ, ಅದನ್ನ ನಿಭಾಯಿಸೋ ವಿದ್ಯೆ ನನಗೆ ಚೆನ್ನಾಗಿ ಗೊತ್ತಿದೆ. ನೀವೇನು ಯೋಚನೆ ಮಾಡಬೇಡಿ. ನಮ್ಮಮ್ಮಂಗೆ ಹೇಗೋ ಧೈರ್ಯ ಹೇಳ್ಬಿಟ್ಟು ಬಂದೆ, ಆದ್ರೆ ಈಗ ನನಗೆ ಟೆನ್ಷನ್ ಆಗ್ತಾ ಇದೆ. ಅಲ್ಲ, ನೀವ್ ಯಾಕೆ ಟೆನ್ಷನ್ ಮಾಡ್ಕೋತಿದ್ರ? ನನ್ನ ಹತ್ರ ಎಲ್ಲಾ ತರದ ಜನ ಇದ್ದಾರೆ. ರಮೇಶನ್ ಹತ್ರ ಯಾರಿದ್ದಾರೆ? ನಿಮ್ಮಪ್ಪ ಇದ್ದಾರೆ. ನಿಮ್ಮಪ್ಪನ ಹೇಗೆ ಸಮಾಧಾನ ಪಡಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇನ್ನು ಆ ಆಟೋ ಡ್ರೈವರ್, ಅವನು ಈಗ ರಮೇಶನ್ ಜೊತೆಲಿ ಇಲ್ಲ. ಅಳಿ ಅಂದ್ರೆ ನೋಡಿ, ಸಮಯ ನಮಗೆ ಅನುಕೂಲವಾಗಿದೆ. ಇದೇ ಸರಿಯಾದ ಟೈಮು ನಮ್ಮ ಬೇಳೆ ಬೇಯಿಸ್ಕೊಳಕ್ಕೆ. ಧೈರ್ಯವಾಗಿರಿ, ಯೋಚನೆ ಮಾಡಬೇಡಿ, ನಡೀರಿ. ಸರಿ ಮಾವ. ವಾಸು, ಈ ವಿಷಯನ ನನ್ನಿಂದ ಯಾಕೆ ಮುಚ್ಚಿಟ್ಟೆ? ಏನ್ ರೇವತಿ, ಏನ್ ಹೇಳ್ತಾ ಇದೀಯಾ? ನೀನ್ ಹೀಗ್ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಹೇಳು, ಯಾಕೆ ಮುಚ್ಚಿಟ್ಟೆ ಈ ವಿಷಯ ನನ್ನಿಂದ? ರಮೇಶ್ ಭಾವ ಮತ್ತೆ ಅರ್ಚನಾ ಅಕ್ಕ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಅಂತ ಯಾಕೆ ನನ್ನ ಹತ್ರ ಹೇಳಿಲ್ಲ? ಓ, ಈ ವಿಷಯ ಹೇಳ್ತಾ ಇದೀಯಾ? ಹೌದು, ಈಗ ತಾನೇ ಮನೆಗೆ ಫೋನ್ ಮಾಡಿದ್ದೆ. ಭಾವನೆ ಮಾತಾಡಿದ್ರು, ಅವರೇ ವಿಷಯನ ಹೇಳಿದ್ದು. ವಾಸು, ನಾವು ಅವ್ರ ಜೊತೆ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಬರೋಣವಾ? ಅಲ್ಲ ರೇವತಿ, ದಿಢೀರಂತ ಹೇಗೆ ಹೋಗೋದಿಕ್ಕಾಗುತ್ತೆ? ಏನ್ ಮಾಡೋದ್ ವಾಸು, ನನಗೂ ಈಗ ತಾನೇ ವಿಷಯ ಗೊತ್ತಾಗಿದ್ದು. ನೋಡು, ಅಕ್ಕ ಭಾವ ಹೊರಡಕ್ಕೆ ಇನ್ನು 2 ಗಂಟೆ ಟೈಮ್ ಆಗತ್ತಂತೆ. ಅಷ್ಟ್ರಲ್ಲಿ ನಾವಿಬ್ರು ರೆಡಿ ಆಗ್ಬಿಡೋಣ, ಕಾರ್ ತಗೊಂಡ್ ಹೋಗೋಣ. ಅಪ್ಪ, ನೀವೇನ್ ಹೇಳ್ತೀರಾ? ನೀನ್ ಹೇಳ್ತಾ ಇರೋ ಸರಿಯಾಗಿದೆ ಮಗಳೇ, ಆದ್ರೆ ದಿಢೀರ್ ಅಂತ ನಿರ್ಧಾರ ಮಾಡಿದ್ರೆ ಹೇಗೆ? ಬೇರೆ ದಾರಿ ಇಲ್ಲ ಅಪ್ಪ. ಮದ್ವೆ ಆದಾಗ್ಲಿಂದ ನಾನು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗೇ ಇಲ್ಲ. ಈಗ ಅಕ್ಕ ಭಾವ ಹೇಗಿದ್ರು ಹೋಗ್ತಾ ಇದಾರೆ, ಅವ್ರ ಜೊತೆ ಹೋಗ್ ಬಂದ್ರೆ ಎಲ್ರು ಒಟ್ಟಿಗೆ ಹೋಗ್ ಬಂದಂಗ ಆಗತ್ತಲ್ವಾ? ಹೌದು ರೀ, ರೇವತಿ ಹೇಳ್ತಾ ಇರೋದು ಸರಿನೇ. ಅತ್ತೆ, ಏನತ್ತೆ ಹೀಗೆ ಹೇಳ್ತಾ ಇದ್ದೀರಾ? ತಕ್ಷಣ ದೇವಸ್ಥಾನಕ್ಕೆ ಹೇಗೆ ಹೋಗೋದಿಕ್ಕಾಗುತ್ತೆ? ರೇವತಿ, ಒಂದ್ ಕೆಲಸ ಮಾಡೋಣ, ನೆಕ್ಸ್ಟ್ ಟೈಮ್ ಪ್ಲಾನ್ ಮಾಡ್ಕೊಂಡು ಹೋಗೋಣ. ಇಲ್ಲ ವಾಸು, ಈಗ್ಲೇ ಹೋಗೋಣ. ನೋಡು, ರಮೇಶ್ ಭಾವ ನಮ್ಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ. ನಮ್ಗೋಸ್ಕರ ಅಲ್ದೇ ಇದ್ರು ಅಕ್ಕ ಭಾವ ಚೆನ್ನಾಗಿರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಳಕಾದ್ರೂ ಹೋಗ್ಲೇಬೇಕು. ಅದೆಲ್ಲ ಸರಿ ಮಗಳೇ, ಈಗ ಅಳಿಯಂದ್ರು ಹೊಸ ಬಿಸ್ನೆಸ್ ಶುರು ಮಾಡ್ತಿರೋದ್ರಿಂದ ಕೆಲವು ವ್ಯಕ್ತಿಗಳನ್ನ ಮೀಟ್ ಮಾಡೋದಿದೆ. ಒಂದ್ ಕೆಲಸ ಮಾಡೋಣವಾ? ಈಗ ಅಳಿಯಂದ್ರ ಪಾಡ್ಗೆ ಅವರು ಬಿಸ್ನೆಸ್ ಶುರು ಮಾಡ್ಲಿ, ಆಮೇಲೆ ನಾವೆಲ್ಲರೂ ಒಟ್ಟಿಗೆ ಹೋಗಿ ನಿಮ್ಮ ಮನೆ ದೇವ್ರಿಗೆ ಪೂಜೆ ಮಾಡ್ಸ್ಕೊಂಡ್ ಬಂದ್ರಾಯ್ತಲ್ವಾ? ರೇವತಿ, ನಿಮ್ಮಪ್ಪ ಹೇಳ್ತಾ ಇರೋದು ಸರಿಯಾಗೇ ಇದೆ. ಹೀಗ ಆತ್ರವಾಗಿ ಯಾಕೆ ಹೋಗ್ಬೇಕು? ಸರಿ ಅಮ್ಮ. ರೇವತಿಯಲ್ಲಿ ನಮ್ಮ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಡ್ತಾಳೋ ಅಂತ ತುಂಬಾ ಭಯ ಆಗೋಗಿತ್ತು ಮಾವ. ಭಯ ಪಟ್ಕೋಬೇಡಿ ಅಳಿ ಅಂದ್ರೆ
ನಾವು ಅಂದ್ಕೊಂಡಿರೋ ಕೆಲಸನ ನಾನು ಮಾಡಿ ಮುಗಿಸ್ತೀನಿ. ಆದ್ರೆ ಒಂದು ವಿಷಯ, ಈ ಕೆಲಸ ಮಾಡಿ ಮುಗಿಸೋವರೆಗೂ ಈ ವಿಷಯ ಎಲ್ಲೂ ಲೀಕ್ ಆಗಬಾರ್ದು. ರಮೇಶ ಯಾತ್ರೆ ಮುಗಿಸ್ಕೊಂಡು ವಾಪಸ್ ಬರೋಷ್ಟರಲ್ಲಿ ಅವನ ಗ್ಯಾರೇಜ್ ಜಾಗ ನಮ್ಮದಾಗಿರುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕಾ ಮಾಡಿಟ್ಟಿದ್ದೀನಿ. ಅವನ್ ಕೋರ್ಟ್ಗೆ ಹೋದ್ರೂ ಸರಿ, ನಾವೇ ಗೆಲ್ಲೋತು. ಸರಿ ಮಾವ, ನೀವಿಲ್ಲಿ ಅದಕ್ಕೆ ಸಂಬಂಧಪಟ್ಟ ಕೆಲಸನ ನೋಡ್ತಾ ಇರ್ರಿ. ನಾನು ಮನೆಗೆ ಹೋಗಿ ಅವ್ರನ್ನ ದೇವಸ್ಥಾನಕ್ಕೆ ಕಳಿಸೋ ವ್ಯವಸ್ಥೆ ಮಾಡ್ತೀನಿ. ಅದು ಬಹಳ ಮುಖ್ಯ. ಇಲ್ಲಿ ರೇವತಿ ನಮಗೆ ಗೊಂದಲ ಸೃಷ್ಟಿ ಮಾಡಿದ ಹಾಗೆ ಅಲ್ಲಿ ಯಾರಾದರೂ ಎಡವಟ್ ಮಾಡಿದ್ರೆ ಕಷ್ಟ. ಮೊದಲು ಹೋಗಿ. ಸರಿ ಮಾವ. ರಮೇಶ, ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ. ಸುರಸುಂದರಾಂಗ. ಭಾಗ್ಯ, ಶಲ್ಯ ತಗೊಂಬ. ಅಯ್ಯಯ್ಯಯ್ಯಯ್ಯ, ಶಲ್ಯ ಇಲ್ಲಾಂದ್ರೆ ದೇವ್ರ ದರ್ಶನ ಕೊಡಲ್ವೇನೋ, ತಗ. ಹಾಗಲ್ಲ ಕಣೆ, ಬಹಳ ದಿವಸಗಳ ನಂತರ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದೀವಿ, ಹಾಗೆ ನಮ್ಮ ಊರಿಗೆ ಹೋಗ್ತಾ ಇದೀನಲ್ಲ, ಆಗ ಬಂದು ಬಳಗ ಎಲ್ಲ ಬರ್ತಾರೆ. ಅವ್ರ ಎದುರಿಗೆ ಶಲ್ಯ ಹಾಕೊಂಡು ಹೋದ್ರೆ ನನ್ನ ಲೆವೆಲ್ಲೇ ಬೇರೆ, ನನಗೆ ಸಿಗೋ ಮರ್ಯಾದೆನೆ ಬೇರೆ ಕಣೆ. ತಗ. ರಮೇಶ, ಇದೇನಪ್ಪ ಇನ್ನೂ ರೆಡಿನೇ ಆಗಿಲ್ಲ? ಇನ್ನೇನು ರೆಡಿ ಆಗ್ಬಿಡ್ತೀನಮ್ಮ. ಬೇಗ ರೆಡಿ ಆಗಪ್ಪ, ಒಳ್ಳೆ ಕಾಲ ಮುಗಿಯಕ್ ಮುಂಚೆನೆ ಮನೆ ಬಿಡ್ಬೇಕು. ಸರಿ ಅಮ್ಮ. ತಗಳೆ. ಹೌ ಇಸ್ ಇಟ್? ಹ್ಯಾಂಗದ? ಬಿದ್ದೋಗ ಮರಕ್ಕೆ ಶೃಂಗಾರ ಮಾಡ್ದಂಗಿದೆ. ನಿನ್ಗೆ ಎಷ್ಟೇ ಶೃಂಗಾರ ಮಾಡಿದ್ರು ಈ ಹುಟ್ಟೆ. ಈ ನಿನ್ನ ಸುಂದರ ಪುರುಷನ ನೋಡಿ ಹೊಟ್ಟೆ ಉರಿ ಕಣೆ. ಭಾಗ್ಯ, ಖರ್ಚಿಗೆ ಕಾಸು ಕೊಡೆ. ಕಾಸೇ ಕಯ್ಯ. ರಮೇಶ ನಿನ್ ಜೊತೆನಲ್ಲೇ ಇರ್ತಾನೆ, ಖರ್ಚನೆಲ್ಲ ಅವನೇ ನೋಡ್ಕೋತಾನೆ. ನೀನು ಹೋಗ್ಬಿಟ್ ಬಾ. ರಮೇಶ ಏನೋ ಜೊತೆಲಿ ಇರ್ತಾನೆ, ಖರ್ಚೆಲ್ಲ ನೋಡ್ಕೋತಾನೆ. ಆದ್ರೆ ಬಂಧು ಬಳಗದ ಎದುರಿಗೆ ನನ್ ಜೇಬ್ನಿಂದ ದುಡ್ಡು ತೆಗೆದು ಖರ್ಚು ಮಾಡಿದ್ರೆ ಅಲ್ವೇನೆ ನನಗೆ ಮರ್ಯಾದೆ ಸಿಗೋದು. ಅದು ಸ್ವಂತ ದುಡ್ಡು ತೆಗೆದು ಖರ್ಚು ಮಾಡಿದಾಗ ನಿನಗೆ ಮರ್ಯಾದೆ ಸಿಗೋದು ಬೇಡ. ನನ್ನ ಹತ್ರ ಕಾಸು ಇಲ್ಲ, ಹೋಗ್ಬಿಟ್ ಬಾ. ಬಾರವಾಸು, ಕಾಫಿ ಕೊಡ್ಲಾ? ಅಮ್ಮ, ಅದು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬಾ. ನಾನು ಬಹಳ ದಿವಸದಿಂದ ನೋಡ್ತಾ ಇದ್ದೀನಿ, ಇಬ್ರು ಗುಟ್ಟಾಗಿ ಏನೋ ಮಾತಾಡ್ತಾ ಇದಾರಲ್ಲ. ಏನ್ ಸಂಚು ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಏನ್ ವಿಷಯ? ನಮ್ಮ ಮಾವ ಇವತ್ತೇ ಗ್ಯಾರೇಜ್ನ ಖಾಲಿ ಮಾಡಬೇಕು, ನಾಳೆನೇ ಬೆತ್ತೆ ಮಾತಾಡೋ. ಅಲ್ಲಮ್ಮ, ಇನ್ನೂ ಏನಮ್ಮ ಅವ್ರ ಹತ್ರ ಮಾತಾಡ್ತಾ ಇದ್ಯಾ? ಬೇಗ ಹೊರಡಿಸ್ಬೇಕು ತಾನೆ. ವಾಸು, ನನ್ಗೆ ಯಾಕೋ ಭಯ ಆಗ್ತಿದೆ ಕಣೋ. ನೋಡು, ಭಯ ಪಡ್ಕೊಂಡ್ರೆ ಯಾವ ಕೆಲಸನೂ ಮಾಡೋದಕ್ಕಾಗೋದಿಲ್ಲ. ನನಗೂ ಭಯ ಆಗ್ತಾ ಇದೆ. ನಾನು ತೋರಿಸ್ಕೊತಾ ಇದ್ದೀನಾ? ಇಲ್ಲ ತಾನೆ? ನೋಡು, ನೀನೇನು ಯೋಚನೆ ಮಾಡಬೇಡ. ನಮ್ಮ ಮಾವ ಎಲ್ಲದನ್ನೂ ನೋಡ್ಕೋತಾರೆ. ನೀನು ಹೋಗಿ ಅವ್ರನ್ನ ಬೇಗ ಹೊರಡಿಸು. ಹೊರಡ್ತಿದ್ದಾರೆ ಕಣೋ. ಬೇಗ ಹೋಗಿ ಕಳ್ಸಮ್ಮ, ಹೋಗಮ್ಮ. ತಗಳೆ, ಖರ್ಚು ಕಾಸು ಕೇಳ್ದಿಯಲ್ಲ. ಏನಿದು ಆಶ್ಚರ್ಯ? ನಾನು ಆಗ ದುಡ್ಡು ಕೇಳಿದ್ದಕ್ಕೆ ನಿನಗೆ ಯಾಕೆ ದುಡ್ಡು, ಖರ್ಚೆಲ್ಲ ರಮೇಶ ನೋಡ್ಕೋತಾನೆ ಅಂತ ಹೇಳಿದೆ. ಈಗ ನೋಡಿದ್ರೆ ನೀನೇ ದುಡ್ಡು ತಂದು ಕೊಡ್ತಾ ಇದೀಯಲ್ಲ. ಕಣಯ್ಯ, ನೀನ್ ಹೇಳ್ದಿಲ್ಲ, ನಾನು ಯೋಚನೆ ಮಾಡ್ದೆ. ನೀನು ಅಪರೂಪಕ್ಕೆ ಊರ್ಗ್ ಹೋಗ್ತಿದ್ಯಾ, ನಿನ್ ಜೋಬಲು ಕಾಸಿದ್ರೆ ಊರ್ ಜನ ಎಲ್ಲ ಗೌರವ ಕೊಡ್ತಾರೆ, ಅದಕ್ಕೆ ಕೊಟ್ಟೆ. ಹೋಗ್ಬಿಟ್ಟು ಖರ್ಚು ಮಾಡ. ಭಾಗ್ಯ, ನಿನ್ನ ಗಂಡನ ಗೌರವಕ್ಕೆ ಚ್ಯುತಿ ಬರಬಾರ್ದು ಅಂತ ನೀನು ಯೋಚನೆ ಮಾಡಿದ್ಯಲ್ಲ, ನನ್ನ ಬಂಗಾರ. ರೆಡಿ ಆದ್ಯಾ? ರಮೇಶ, ಎಲ್ಲನೂ ಮರೀದೆ ತಗೊಂಡಿದ್ದೆ ತಾನೆ? ಹಾ ಅಮ್ಮ, ಎಲ್ಲ ತಗೊಂಡಿದ್ದೀನಿ. ಅಪ್ಪ, ನಿಮ್ ಬಟ್ಟೆನೆಲ್ಲ ಇಟ್ಟಿದ್ದೀನಿ. ಸರಿ. ಅರ್ಚನಾ, ಯಾಕೆ ಎಷ್ಟೊಂದು ಡಲ್ ಆಗಿದೆಯಾ? ಆರೋಗ್ಯ ಸರಿ ಇಲ್ವಾ? ಯಾಕೋ ಮನ್ಸಿಗೆ ಸಮಾಧಾನನೇ ಆಗ್ತಿಲ್ಲ. ಅಷ್ಟು ದೂರ ಹೋಗ್ತಿದೀವಿ, ನನ್ನ ಕೈಲಿ ಅಷ್ಟು ದೂರ ಬರೋಕ್ಕಾಗುತ್ತೆ ಅಂತ ನನ್ಗನ್ನಿಸ್ತಾ ಇಲ್ಲ. ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಮಗು ಹುಟ್ಟಿದ್ಮೇಲೆ ನಾವು ಅಲ್ಲಿಗೆ ಹೋಗ್ಬೋದಲ್ವಾ? ಅಮ್ಮ ಅರ್ಚನಾ, ದೇವ್ರ ಕಾರ್ಯಕ್ಕೆ ಹೊರಟ ಮೇಲೆ ಮುಂದಕ್ಕೆ ಹಾಕ್ಬಾರ್ದಮ್ಮ, ಹೊರಟ್ಬಿಡ್ಬೇಕು.
ನೋಡು, ನಿನ್ನ ಮೇಲೆ ನಮ್ ದೇವ್ರ ದಯೆ ಯಾವಾಗ್ಲೂ ಇರುತ್ತೆ. ನೀನ್ ಧೈರ್ಯವಾಗಿ ಹೋಗಪ್ಪ. ಇಲ್ಲಮ್ಮ, ಅರ್ಚನಾ ಈ ರೀತಿ ಹೇಳಿದ್ಮೇಲೆ ನನಗೂ ಯಾಕೋ ಈಗ ಹೋಗೋದು ಬೇಡ ಅಂತ ಅನ್ನಿಸ್ತಾ ಇದೆ. ಮಗು ಹುಟ್ಟಿದ್ಮೇಲೆನೆ ಹೋದ್ರಾಯ್ತು ಬಿಡಿ. ನನಗೂ ಯಾಕೋ ಈಗ ಹೋಗೋದು ಬೇಡ ಅಂತ ಅನ್ನಿಸ್ತಾ ಇದೆ. ಮಗು ಹುಟ್ಟಿದ್ಮೇಲೆನೆ ಹೋದ್ರಾಯ್ತು ಬಿಡಿ. ಏನಪ್ಪ ರಮೇಶ, ನೀನು ಹಾಗೆ ಮಾತಾಡ್ತಿದ್ಯಲ್ಲ. ಇದನ್ನೆಲ್ಲ ಹೋಗೋಕ್ ಮುಂಚೆನೆ ಯೋಚನೆ ಮಾಡ್ಬೇಕು. ಅಲ್ಲ, ದೇವ್ರಿಗೆ ಅಂತ ಹೊರಟ ಮೇಲೆ ಹೋಗ್ಲಿಲ್ಲ ಅಂದ್ರೆ ತಪ್ಪಾಗುತ್ತೆ ಕಣಪ್ಪ. ನೀವೇನು ಯೋಚನೆ ಮಾಡ್ಬೇಡಿ. ನಮ್ಮ ಮನೆ ದೇವ್ರ ದಯೆ ಯಾವಾಗ್ಲೂ ನಿಮ್ ಜೊತೆಲೇ ಇರುತ್ತೆ. ಸಂತೋಷವಾಗಿ ಹೋಗ್ಬಿಟ್ಟು ಬನ್ನಿ. ಹೌದಣ್ಣ, ಎಲ್ಲ ಒಳ್ಳೆ ರೀತಿಲೇ ನಡೆಯುತ್ತೆ. ನೀವು ಧೈರ್ಯವಾಗಿ ಹೋಗ್ಬಿಟ್ಟು ಬನ್ನಿ. ನಾನು ಬೇರೆ ಹೊಸದಾಗಿ ಬಿಸ್ನೆಸ್ನ ಶುರು ಮಾಡ್ತಾ ಇದ್ದೀನಿ. ನೀವು ಹೋಗಿ ದೇವ್ರ ಹತ್ರ ನನಗೋಸ್ಕರ ಬೇಡ್ಕೊಂಡು ಬಂದ್ರೆ ನನಗೂ ಒಳ್ಳೇದಾಗುತ್ತಲ್ವಾ? ಅಯ್ಯೋ ಸಮಯ ಸಾಧಕ ಸ್ವಾರ್ಥಿ, ಅತ್ತಿಗೆಗೆ ಯಾವ ತೊಂದರೆ ಇಲ್ಲದೆ ಮಗುವಾಗ್ಲಿ, ಅಣ್ಣನಿಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡ್ ಬನ್ನಿ ಅಂತ ಹೇಳೋದ್ ಬಿಟ್ಟು ನಿನಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡ್ ಬರ್ಬೇಕಾ? ಏನಪ್ಪ ನೀನು? ನಾನು ಬಿಸ್ನೆಸ್ ಮಾಡಿ ಚೆನ್ನಾಗಾದ್ರೆ ನಿಮ್ಮನ್ನೆಲ್ಲ ನೋಡ್ಕೊಳಲ್ವಾ? ಸರಿ ಅಮ್ಮ, ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ವಾಸು ಬಿಸ್ನೆಸ್ ಎಲ್ಲ ಒಳ್ಳೇದಾಗಬೇಕು, ರಾಣಿ ಓದೆಲ್ಲ ಚೆನ್ನಾಗಿ ಮುಗಿಬೇಕು. ಅದಕ್ಕೆಲ್ಲ ಮನೆ ದೇವ್ರ ಹತ್ರ ಹೋಗಿ ಬೇಡ್ಕೊಂಡ್ರೇನೆ ಎಲ್ಲ ಒಳ್ಳೇದಾಗೋದು. ಸಂತೋಷ ಕಣಪ್ಪ. ಅರ್ಚನನ ಔಷಧಿ ಮಾತ್ರೆಗಳನ್ನೆಲ್ಲ ತಗೊಂಡಿದ್ದೆ ತಾನೆ? ಹಾ, ಎಲ್ಲ ತಗೊಂಡಿದ್ದೀನಿ. ನೋಡಮ್ಮ ಅರ್ಚನಾ, ಯಾವ್ಯಾವ ಮಾತ್ರೆ ಯಾವ್ಯಾವ ಹೊತ್ತು ತಗೋಬೇಕು ಸರಿಯಾಗಿ ತಗೋ, ಗೊತ್ತಾಯ್ತಾ? ನೋಡಪ್ಪ, ತುಂಬಾ ಜೋಪಾನವಾಗಿ ನೋಡ್ಕೋಬೇಕು. ತುಂಬಾ ದೂರ ನಡ್ಸೋಕ್ ಹೋಗ್ಬೇಡ. ತುಂಬಾ ಬಾರನ್ನು ಎತ್ತಕ್ ಬಿಡ್ಬೇಡ. ಆಯ್ತಮ್ಮ. ಅಲ್ಲಿ ಹೋಗಿ ತಲುಪಿದ ತಕ್ಷಣ ಫೋನ್ ಮಾಡಪ್ಪ, ನಾನು ಕಾಯ್ತಾ ಇರ್ತೀನಿ. ಸರಿ ಅತ್ತೆ, ನಾವಿನ್ ಹೊರಡ್ತೀವಿ. ಹೋಗ್ಬಿಟ್ಟು ಬನ್ನಿ. ಬರ್ತೀವಮ್ಮ. ಸರಿಪ್ಪ, ಬಾ. ಲೋಕಿ ಅಣ್ಣ, ತಗೊಳ್ಳಿಕ್ಕಿ. ಗ್ಯಾರೇಜ್ ಕಡೆ ಜೋಪಾನ. ಸರಿ ಅಣ್ಣ, ನೀವೇನು ಯೋಚನೆ ಮಾಡ್ಬಿಡಿ, ಆರಾಮಾಗಿ ಹೋಗಿ ಬನ್ನಿ. ಆಮೇಲೆ ಸ್ಪೇರ್ ಪಾರ್ಟ್ಸ್ ಅಂಗಡಿಯವನಿಗೆ ಹೇಳಿದ್ದೀನಿ, ಏನಾದರೂ ಬೇಕಾದ್ರೆ ಅವ್ರು ಕೊಡ್ತಾರೆ. ಆಮೇಲೆ ಕಸ್ಟಮರ್ಸ್ ಹತ್ರ ನೋಡ್ಕೊಂಡು ಬಿಲ್ ಹಾಕಿ ದುಡ್ಡು ತಗೊಳ್ಳಿ. ನೀವೇನು ಯೋಚನೆ ಮಾಡ್ಬೇಡ, ಸಂತೋಷವಾಗಿ ಹೋಗಿ ಬನ್ನಿ. ಇನ್ಮೇಲೆ ಗ್ಯಾರೇಜ್ ನಿಮ್ದಲ್ಲ. ಏನಂದ್ರಿ? ಹಂಗಲ್ಲಣ್ಣ, ನಾವು ಗ್ಯಾರೇಜ್ ಚೆನ್ನಾಗಿ ನೋಡ್ಕೊಳ್ತೀವಿ, ನೀವು ಹೋಗಿ ಬನ್ನಿ ಹಿಂದೆ. ನಿಮಗೇನಾದ್ರು ಡೌಟ್ಸ್ ಇದ್ರೆ ನನಗೆ ಫೋನ್ ಮಾಡಿ. ಸರಿ ಅಣ್ಣ. ಅಪ್ಪ ರಮೇಶ, ಅವರೆಲ್ಲ ನೋಡ್ಕೊತೀನಿ ಅಂತ ಹೇಳಿದ್ರಲ್ಲ, ಒಳ್ಳೆ ಗಳಿಗೆ ಮುಗಿಯೋಷ್ಟರಲ್ಲಿ ನೀವು ಹೊರಡಿ. ಬರ್ತೀವಿ. ಸರಿ ಅಣ್ಣ, ಬರ್ತೀವಿ ವಾಸು. ಬಾ. ಬರ್ತೀನಿ ಭಾಗ್ಯ. ಬರ್ತೀನಮ್ಮ. ನಡಿಯಪ್ಪ. ಕಾವ್ಯ, ಆ KCR ಕಂಪ್ನಿ ಅಗ್ರಿಮೆಂಟ್ ಎಲ್ಲ ಎಲ್ಲಿದೆ? ಅದನ್ನ ಯಾವಾಗ ರಿನ್ಯೂವಲ್ ಮಾಡಬೇಕು? ಅದ್ರ ಬಗ್ಗೆ ನಂಗೇನು ಗೊತ್ತಿಲ್ಲ. ವಾಟ್ ಇಸ್ ದಿಸ್ ಕಾವ್ಯ? ಗೊತ್ತಿಲ್ಲ ಅಂತ ಹೇಳ್ತಿದ್ಯಲ್ಲ? ಮೈ ಗುಡ್ನೆಸ್, ಇದಕ್ಕೆ ನಾನು ರಾಮ್ ಬೇಕು ಅಂತ ಹೇಳೋದು. ಅಗ್ರಿಮೆಂಟ್ ಯಾವಾಗ ಸೈನ್ ಮಾಡಬೇಕು, ಅದರ ಎಕ್ಸ್ಪೈರಿ ಡೇಟ್ ಯಾವಾಗಿದೆ, ಅದನ್ನ ಯಾವಾಗ ರಿನ್ಯೂವಲ್ ಮಾಡಬೇಕು, ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಆ ಡೀಟೇಲ್ಸ್ಗಳನ್ನ ಅವರು ಫಿಂಗರ್ ಟಿಪ್ಸ್ ಅಲ್ಲಿ ಇಟ್ಕೊಂಡಿರ್ತಾರೆ. That's why I'm saying, Kavya, nobody can replace Ram. Mr. Jairam, I want to see you in my cabin right now. May I come in, sir? Come in. Sir? ರಾಮ್ ಹುಡ್ಕೋ ಕೆಲಸ ಇಲ್ಲಿಗೆ ಬಂದ್ರಿ? I am asking you. Why are you looking at her? Answer me, man. ಹುಡುಕ್ತಾ ಇದೀವಿ ಸರ್. ಹುಡುಕ್ತಾ ಇದೀನಿ ಅಂದ್ರೆ ಏನ್ರಿ ಅರ್ಥ? ಟೆಕ್ನಾಲಜಿ ಇಷ್ಟೊಂದು ಅಡ್ವಾನ್ಸ್ ಆಗಿದೆ, ಒಂದ್ ವ್ಯಕ್ತಿನ ಹುಡ್ಕೋದು ಇಷ್ಟೊಂದು ಕಷ್ಟನಾ? Come on, tell me what's happening here.